ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ 50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿರೋದು ಪಕ್ಕಾ ನಿಖರ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಂತಹ ಎನ್ಸಿಬಿ ಅಧಿಕಾರಿಗಳು 50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿ ಸಂಬಂಧಪಟ್ಟಂತವರನ್ನ ವಶಕ್ಕೂ ಕೂಡ ಪಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಿಂದ ತರಲಾಗಿತ್ತು ಎಲ್ಲಿಗೆ ಸಾಗಿಸಲಾಗಿತ್ತು ಇದರ ಕಿಂಗ್ ಪಿನ್ ಯಾರು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನೋಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾ ಅದರ ಜೊತೆಗೆ ಸೈಲೋಸಿಬಿನ್ ಅಣಬೆಗಳನ್ನ ಮಾದಕ ವಸ್ತು ನಿಗ್ರಹ ದಳ ವಶಪಡಿಸಿಕೊಂಡಿರೋದು ಇದರ ಬೆಲೆ ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಇದು ಎಲ್ಲಿಂದ ತರಲಾಗಿತ್ತು ಅಂತ ಹೇಳಿದ್ರೆ ಥಾಯ್ಲೆಂಡ್ ನಿಂದ ಬೆಂಗಳೂರಿಗೆ ಕಳ್ಳ ಸಾಗಣೆಯನ್ನ ಮಾಡ್ತಾ ಇದ್ದಂತಹ ಮೂವರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ ಇವರಲ್ಲಿ ಒಬ್ಬರು ಶ್ರೀಲಂಕಾ ಪ್ರಜೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತ ಮಾಹಿತಿ ಆಹಾರದ ಡಬ್ಬಿಗಳಲ್ಲಿ ಅಡಗಿಸಿ ಮಾದಕ ವಸ್ತುಗಳನ್ನ ಈ ಖದೀಮರು ಸಾಗಿಸ್ತಾ ಇದ್ರು ಈ ವರ್ಷದಲ್ಲಿ ಎನ್ಸಿಬಿ ಪೊಲೀಸರು ಡ್ರಗ್ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಈ ವರ್ಷದಲ್ಲಿ ಎನ್ಸಿಬಿ ಅಧಿಕಾರಿಗಳ ಕಾರ್ಯಾಚರಣೆ ಈ ರೀತಿ ಇದೆ ನೋಡಿ 45 ಕೆಜಿ ಹೈಡ್ರೋ ಗಾಂಜಾ ಇದರಲ್ಲಿ ಅದರ ಜೊತೆಗೆ 6 ಕೆಜಿ ಸೈಲೋಸಿಬಿನ್ ಅಣಬೆ 250 ಆಹಾರ ಡಬ್ಬಿಗಳಲ್ಲಿ ಇಷ್ಟನ್ನೂ ಕೂಡ ಸಾಗಣೆ ಮಾಡಲಾಗ್ತಾ ಇತ್ತು ಇದು ಬರ್ತಾ ಇದ್ದಿದ್ದು ಥಾಯ್ಲೆಂಡ್ ನಿಂದ ಮೂವರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಓರ್ವ ಶ್ರೀಲಂಕಾ ಪ್ರಜೆ ಒಟ್ಟು ಮೌಲ್ಯ 50 ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದು ಮೂವರ ಬಂಧನ ಕೂಡ ಆಗಿದೆ ನೋಡಿ ಈಗಾಗಲೇ ಈ ಪ್ರಕರಣದ ಅಡಿಯಲ್ಲಿ ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಥಾಯ್ಲೆಂಡ್ ನಿಂದ ಬೆಂಗಳೂರಿಗೆ ಗಾಂಜಾ ಕಳ್ಳ ಸಾಗಣೆ ಮಾಡ್ತಾ ಇತ್ತು ಗುಪ್ತಚರ ಇಲಾಖೆಗೆ ಮಾಹಿತಿ ದೊರೆತ ಕೂಡಲೇ ಅಲರ್ಟ್ ಆಗ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಪಕ್ಕಾ ಮಾಹಿತಿಯನ್ನ ಆಧರಿಸಿ ಏರ್ಪೋರ್ಟ್ಗೆ ಹೋಗಿ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀಲಂಕಾದ ಕೊಲಂಬೋದಿಂದ ಬೆಂಗಳೂರಿಗೆ ಬಂದ ವಿಮಾನದಲ್ಲಿ ಮೂವರನ್ನ ತಪಾಸಣೆಗೆ ಒಳಪಡಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರೋದು ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಇದು 6 ಕೆಜಿ ಸೈಲೋಸಿಬಿನ್ ಇದೆ ಅದರಲ್ಲಿ 45 ಕೆಜಿ ಹೈಡ್ರೋ ಗಾಂಜಾ ಕೂಡ ಇದೆ ಸೊ ಇವೆಲ್ಲವನ್ನ ಕೂಡ ಹೆಂಗೆ ಇವರು ಸಾಗಿಸ್ತಾ ಇದ್ರು ಅಂತ ಹೇಳಿದ್ರೆ ಆಹಾರದ ಡಬ್ಬ ಯಾವುದಾದ್ರೂ ಒಂದು ಫುಡ್ ಅಂತ ಹೇಳಿಬಿಟ್ಟು ಇವರು ಸಾಗಿಸ್ತಾ ಇದ್ರು ಅದನ್ನ ಪರಿಶೀಲನೆ ಮಾಡಿದಂತಹ ಟೈಮಲ್ಲಿ ಎನ್ಸಿಬಿ ಅಧಿಕಾರಿಗಳು ಈ ರೀತಿಯಾಗಿ ಕಳ್ಳ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗುತ್ತೆ ಸುಮಾರು ಈ ವರ್ಷದಲ್ಲಿ 18 ಪ್ರಕರಣಗಳನ್ನು ಎನ್ಸಿಬಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಸುಮಾರು 220 ಕೆಜಿ ಹೈಡ್ರೋ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ಕೇರಳ ಇರಬಹುದು ಗುಜರಾತ್ ಇರಬಹುದು ರಾಜಸ್ಥಾನ ಮಹಾರಾಷ್ಟ್ರ ರಾಜ್ಯ ಸೇರಿದಂತೆ ಹಲವು ಭಾಗದ ಸುಮಾರು 45 ಮಂದಿ ಆರೋಪಿಗಳನ್ನ ಇದುವರೆಗೂ ಕೂಡ ಬಂಧಿಸಲಾಗಿದೆ ಅದರ ಜೊತೆಗೆ ಈ ಹೈಡ್ರೋ ಗಾಂಜಾ ಇದೆಯಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದೇ ಕಾರಣಕ್ಕೋಸ್ಕರ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಕೂಡ ಯಾಕಂದ್ರೆ ಬಹಳ ಲಾಭದಾಯಕವಾದಂಥ ವ್ಯವಹಾರ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೈಡ್ರೋ ಗಾಂಜಾಗೆ ಹೆಚ್ಚಿನ ಬೇಡಿಕೆ ಇರೋ ಕಾರಣ 80 ಲಕ್ಷ ರೂಪಾಯಿ ಕೆಜಿಗೆ ಹೈಡ್ರೋ ಗಾಂಜಾ ಏನಿಲ್ಲ ಅಂದ್ರೂ ಕೂಡ 80 ಲಕ್ಷ ರೂಪಾಯಿವರೆಗೂ ಕೂಡ ಮಾರಾಟ ಆಗುತ್ತಂತೆ ಟೆಟ್ರಾ ಪ್ಯಾಕ್ ಇರಬಹುದು ಚಾಕ್ಲೇಟ್ ಬಾಕ್ಸ್ ಇರಬಹುದು ಆಹಾರ ಪ್ಯಾಕು ಡಬ್ಬಿಗಳಲ್ಲಿ ತುಂಬಿಸಿ ದುಬೈ ಕೊಲಂಬೋ ಕಠ್ಮಂಡು ಈ ಕಡೆ ಬೇರೆ ಬೇರೆ ಕಡೆಗೆ ಕಳ್ಳ ಸಾಗಣೆ ಮಾಡಲಾಗುತ್ತೆ ಸೊ ಹಾಗಾಗಿ ಇವರ ಮೇಲೆ ಹದ್ದಿನ ಕಣ್ಣಿಟ್ಟಂತಹ ಎನ್ಸಿಬಿ ಅಧಿಕಾರಿಗಳು ಈಗ ಮೂವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಇವರು ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತಿನ್ನೆಷ್ಟು ಜನ ಸಿಕ್ಕಾಕೋತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತನಿಖೆಯಾದ ನಂತರ ಗೊತ್ತಾಗಬೇಕಾಗತ್ತೆ